श्री तुलसी जय जय तुलसी श्री राम तुलसी वर श्री कृष्ण तुलसी। ಅಮ್ಮ ಬಾರಮ್ಮ ನಮ್ಮ ತಾಯೇ ಬಾರಮ್ಮ, ಗಜಮುಖ ಜನನಿಯ ಧೀರ ಗಂಭೀರಳೆ ಗಾಯತ್ರಿ ದೇವಿಯೇ ಬಾರಮ್ಮ. ಅಂಬಾ ಭವಾನಿ ತುಳಜಾ ಭವಾನಿ ಗಂಗಾ ಭವಾನಿಯೇ ಬಾರಮ್ಮ. ಅಮ್ಮ ಬಾರಮ್ಮ ನಮ್ಮ ತಾಯೇ ಬಾರಮ್ಮ. ಖಡ್ಗಧಾರಿಣಿ ತ್ರಿಶೂಲಪಾಣಿ ಚಾಮುಂಡೇಶ್ವರಿ ಬಾರಮ್ಮ. ಕಂಚಿ ಕಾಮಾಕ್ಷಿ ಮಧುರೆ ಮೀನಾಕ್ಷಿ ಕಾಶಿ ವಿಶಾಲಾಕ್ಷಿ ಬಾರಮ್ಮ. ಅಮ್ಮ ಬಾರಮ್ಮ ನಮ್ಮ ತಾಯೇ ಬಾರಮ್ಮ. ನಾರಾಯಣನಿಂದ ಕ್ಷೀರಸಾಗರವನ್ನ ವರವಾಗಿ ಪಡೆದುಕೊಂಡ ನಂತರ ಜಲಂಧರನ ದರ್ಪ ಇಮ್ಮಡಿ ಮುಮ್ಮಡಿಯಾಗಿ ವೃದ್ಧಿಸೋದಕ್ಕೆ ಪ್ರಾರಂಭವಾಯಿತು. ಕೈಲಾಸವನ್ನು ವಶಪಡಿಸಿಕೊಳ್ಳಬೇಕು ಅನ್ನೋ ದುರಾಸೆಯಿಂದ ಆತ ಶಿವನ ಊರಿನ ಕಡೆಗೆ ಪ್ರಯಾಣವನ್ನು ಬೆಳೆಸಿದ. ಜಲಂಧರ ಕೈಲಾಸವನ್ನು ತಲುಪಿದಾಗ ಅಲ್ಲಿ ಪಾರ್ವತಿಯ ಹೊರತಾಗಿ ಯಾರೂ ಇರಲಿಲ್ಲ. ಕಾರ್ತಿಕೇಯ, ವಿನಾಯಕ, ಪರಶಿವ ಯಾರೂ ಸಹ ಅಲ್ಲಿ ಕಾಣಲಿಲ್ಲ. ಶಾಂತ ಚಿತ್ತಳಾಗಿ ಕುಳಿತಿದ್ದ ಪಾರ್ವತಿಯನ್ನು ನೋಡಿದ ಆ ನೀಚ ತಾನು ಅಲ್ಲಿಗೆ ಆಗಮಿಸಿದ ಉದ್ದೇಶವನ್ನೇ ಮರೆತು ಜಗನ್ಮಾತೆಯಾದ ಪಾರ್ವತಿ ದೇವಿಯನ್ನು ಕಂಡು ಅವಳಲ್ಲಿ ಮೋಹ ಪರವಶನಾದ. ಕೈಲಾಸವನ್ನು ವಶಪಡಿಸಿಕೊಳ್ಳೋದಕ್ಕಿಂತ ತ್ರಿಲೋಕ ಸುಂದರಿಯಾದ ಇವಳನ್ನು ವಶಪಡಿಸಿಕೊಳ್ಳಬೇಕು ಅಂತ ಯೋಚಿಸಿದ ಆ ದುರುಳ, ಹೇಗಿದ್ದರೂ ಆ ರುದ್ರ ಈಗ ಇಲ್ಲಿಲ್ಲ. ಪರಶಿವನ ರೂಪವನ್ನು ಧರಿಸಿ ನಾನು ಇವಳ ಬಳಿ ಹೋಗೋದೇ ಒಳಿತು ಅಂತ ಮನದಲ್ಲಿ ಆಲೋಚನೆಯನ್ನು ಮಾಡ್ದ. ತನ್ನ ಮಾಯಾಶಕ್ತಿಯಿಂದ ಶಿವನ ರೂಪವನ್ನು ಧರಿಸಿ ಕೈಲಾಸವನ್ನು ಪ್ರವೇಶಿಸಿದ ಜಲಂಧರ ಗೌರಿಯನ್ನು ಕಣ್ಣು ರೆಪ್ಪೆ ಮಿಟುಕಿಸದೆ ಹಾಗೇ ನೋಡೋದಕ್ಕೆ ಪ್ರಾರಂಭಿಸಿದ. ಆತ ತನ್ನ ಮೇಲೆ ನೆಟ್ಟ ನೋಟವನ್ನು ಕಂಡ ಪಾರ್ವತಿಗೆ ಅಚ್ಚರಿಯಾಯಿತು. ಹಿಂದೆ ಎಂದೂ ಕಾಣದಂತಹ ನೋಟ ಇದು ಅಂತ ಅವಳಿಗೆ ಅನ್ನಿಸಿ, ಏಕೆ ಹೀಗೆ ನೋಡುತ್ತಿರುವಿರಿ ಪ್ರಭು? ಲೋಕದಲ್ಲಿ ಎಲ್ಲವೂ ಕ್ಷೇಮವೇ? ಶಿವನ ವೇಷಧಾರಿ ಜಲಂಧರ ಈಗ ಸ್ವಲ್ಪ ತಬ್ಬಿಬ್ಬಾದ. ಹಾ, ಎಲ್ಲವೂ ಕ್ಷೇಮ ಅಂದ. ಪರಾಶಕ್ತಿಯ ಎದುರಿಗೆ ನಿಂತ ಅವನ ಮಾತಿನ ಶಕ್ತಿ ಉಡುಗಿ ಹೋಗ್ತಿತ್ತು. ಅವನು ಬೆವರಲಾರಂಭಿಸಿದ. ಅವನ ಹಾವಭಾವಗಳಿಂದ ಅನುಮಾನಗೊಂಡ ಆಕೆ, ಎಲ್ಲವೂ ಕ್ಷೇಮವಾಗಿರುವಾಗ ಗಂಗಾಧರ ಕೈಲಾಸದಲ್ಲಿ ಬೆವರುವುದುಂಟೆ? ಯಾರು ನೀನು? ಹೇಳು ಎಂದು ಗಿರಿಜೆ ಗದರಿದಾಗ ಮಾರುತ್ತರ ಕೊಡಲಾಗದೆ ಜಲಂಧರ ಹೆದರಿ ನಿಂತ. ದಾಕ್ಷಾಯಿಣಿಯ ಕಂಗಳು ಕಾದ ಕೆಂಡದಂತೆ ಕೆಂಪಾದವು. ತನ್ನ ದಿವ್ಯ ಶಕ್ತಿಯಿಂದ ಆಕೆ ಅವನು ಯಾರೆಂದು ಅರಿತು, ಎಲವೋ ಚಂಡಾಲ, ನನ್ನ ಪತಿಯ ರೂಪವನ್ನು ಧರಿಸಿರುವುದು ಅಲ್ಲದೆ ನನ್ನೆದುರು ಬಂದು ನಿಂತಿರುವೆಯಾ? ನಿನ್ನ ಚಿತೆಯನ್ನು ನೀನೇ ಸಿದ್ಧಪಡಿಸಿಕೊಂಡೆ. ನಾನು ನಿನ್ನ ರಕ್ತ ಕುಡಿಯುತ್ತೇನೆ ನೋಡು ಎನ್ನುತ್ತಾ ಜಗಜ್ಜನನಿ ಮುಗಿಲೆತ್ತರಕ್ಕೆ ಬೆಳೆದು ತನ್ನ ನಿಜ ಸ್ವರೂಪವಾದ ಮಹಾಕಾಳಿಯ ರೂಪವನ್ನು ತಾಳಿ ಗರ್ಜನೆಯನ್ನು ಮಾಡ್ತಾ ಜಲಂಧರನ ಕಡೆಗೆ ನುಗ್ಗಿ ಬರೋದಕ್ಕೆ ಅನುವಾದಳು. ರೌದ್ರ ರೂಪವನ್ನು ಕಂಡ ಜಲಂಧರ ಹೌಹಾರ್ದ. ಕಾಳಿ ಬೀಸಿದ ತ್ರಿಶೂಲ ಇನ್ನೇನು ಅವನ ಎದೆಗೆ ಅಪ್ಪಳಿಸಬೇಕು ಅನ್ನುವಷ್ಟರಲ್ಲಿ ಆ ಏಟಿನಿಂದ ಜಲಂಧರ ತಪ್ಪಿಸಿಕೊಂಡು ಪಕ್ಕಕ್ಕೆ ಸರಿದ. ಮಹಾಕಾಳಿ ಇನ್ನೂ ಉದ್ರಿಕ್ತಳಾದಳು. ಅವಳ ಭಯಾನಕ ರೂಪವನ್ನು ಕಂಡು ಜಲಂಧರನ ಭೀತಿ ಹೆಚ್ಚಾಯಿತು. ಭಾದ್ರಪದದಳು ಪೂಜಿಸಲ್ಪಡುವ ಸ್ವರ್ಣ ಗೌರಿಯೇ ಬಾರಮ್ಮ. ನವರಾತ್ರಿ ದೇವಿ ಮೂಲ ಸರಸ್ವತಿ ಅಷ್ಟಮಿ ದುರ್ಗಿಯೇ ಬಾರಮ್ಮ. ಅಮ್ಮ ಬಾರಮ್ಮ ನಮ್ಮ ತಾಯೇ ಬಾರಮ್ಮ.
ದಶಮಿಯ ದಿನದೊಳು ವಿಜಯಂಗೈಯುವ ವಿಜಯ ದೇವಿಯೇ ಬಾರಮ್ಮ. ಕಾಮಾಕ್ಷಿ ದೇವಿ, ಮೀನಾಕ್ಷಿ ದೇವಿ, ಇಂದ್ರಾಕ್ಷಿಯ ದೇವಿಯೇ ಬಾರಮ್ಮ. ಅಮ್ಮ ಬಾರಮ್ಮ, ನಮ್ಮ ತಾಯೇ ಬಾರಮ್ಮ. ಅಮ್ಮ ಬಾರಮ್ಮ, ನಮ್ಮ ದೇವಿ ಬಾರಮ್ಮ. ಅಮ್ಮ ಬಾರಮ್ಮ, ನಮ್ಮ ತಾಯೇ ಬಾರಮ್ಮ. ಅಮ್ಮ ಬಾರಮ್ಮ, ನಮ್ಮ ದೇವಿ ಬಾರಮ್ಮ. ಅಮ್ಮ ಬಾರಮ್ಮ, ನಮ್ಮ ತಾಯೇ ಬಾರಮ್ಮ. ತಾನು ಇನ್ನೂ ಇಲ್ಲೇ ಇದ್ದರೆ ತನಗೆ ಉಳಿಗಾಲವಿಲ್ಲ ಅಂತ ಅರಿತ ಜಲಂಧರ ತನ್ನ ಮಾಯಾಶಕ್ತಿಯಿಂದ ಕೈಲಾಸದಿಂದ ಕಣ್ಮರೆಯಾದ. ಅವನು ಈ ರೀತಿ ಕಣ್ಮರೆಯಾಗುವುದಕ್ಕೆ ಶ್ರೀ ಮಹಾವಿಷ್ಣುವಿನ ಕೈ ಅವನಿಗೆ ಶ್ರೀರಕ್ಷೆಯಾಗಿದೆ ಅಂತ ಅರಿತಿದ್ದ ದೇವತೆಗಳ ಸಹನೆಯ ಕಟ್ಟೆ ಒಡೆದು ಎಲ್ಲರೂ ವೈಕುಂಠದತ್ತ ದಾಪುಗಾಲನ್ನಿಟ್ಟು ಬಂದವರೇ ನೀರಜಾಕ್ಷನನ್ನ ಮನಸೋ ಇಚ್ಛೆ ನಿಂದಿಸೋದಕ್ಕೆ ಆರಂಭಿಸಿದರು.